ದೇವೇಗೌಡ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾರೆ. ಇವತ್ತು ಜಮೀರ್ ಅವರು ಇದೊಂದೇ ಸರಿ ಎಲ್ಲ ಮಾತನಾಡಿರ್ತಕ್ಕಂಥದ್ದು. ಜಮೀರ್ ಅವರು ಬಹಳ ಬಾರಿ ಇದೇ ರೀತಿ ನಡ್ಕೊಂಡಿದ್ದಾರೆ. ರಾಜ್ಯದ ಯುವಕರನ್ನ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ, ಅವ್ರದೇ ಸಮುದಾಯದ ಯುವಕರನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಮೀರ್ ಅವರು ದೇವೇಗೌಡರ ಗರಡಿಯಲ್ಲೇ ಬೆಳೆದವರು. ಜಮೀರ್ ಅವರ ಪರವಾಗಿ ಪ್ರಚಾರ ಮಾಡಿದ್ದೇ ದೇವೇಗೌಡರು. ಇವರು ಶಾಸಕರು, ಸಚಿವರಾಗ ಕಾರಣ ಅವರೇ ಅಲ್ಲ. ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಇಂಥ ಕೀಳು ಅಭಿರುಚಿಯ ಪದಗಳನ್ನ ಬಳಸಲಿಕ್ಕೆ ನಾಚಿಕೆ ಆಗ್ಬೇಕು ಜಮೀರ್ಗೆ. ಆ ಪಕ್ಷದಿಂದ ಪೂಜ್ಯ ದೇವೇಗೌಡರ ಸಾಹೇಬರಿಂದ, ಕುಮಾರಣ್ಣಿಂದ ಬೆಳೆದಂತ ನಾಯಕರುಗಳು ಇವತ್ತು ಅವರ ವಿರುದ್ಧವಾಗಿ ಹೆಚ್ಚು ಮಾತನಾಡ್ತಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅವರೇ ಮಾತಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನಿಂದನಾತ್ಮಕ ಪದವನ್ನು ಬಳಸಿದ್ದಕ್ಕೆ ಜೆಡಿಎಸ್ ಉಗ್ರ ಪ್ರತಿಭಟನೆ ನಡೆಸ್ತಾ ಇದೆ. ಪ್ರತಿಭಟನಾ ನಿರತರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಜೊತೆ ರಮೇಶ್ ಗೌಡ್ರು ಇದ್ದಾರೆ. ರಮೇಶ್ ಗೌಡ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ರಮೇಶ್ ಗೌಡ್ರೆ, ಇವತ್ತು ಉಗ್ರವಾದ ಹೋರಾಟವನ್ನ ಕರೆ ಕೊಟ್ಟಿದ್ದೀರಿ, ಹೋರಾಟವನ್ನ ಮಾಡ್ತಾ ಇದ್ದೀರಿ. ಈ ರೀತಿಯ ಪದ ಬಳಕೆಗಳು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಸರ್, ಇದು ಯಾರಿಗೂ ಸಹ ಶೋಭೆ ತರ್ತಕ್ಕಂಥದ್ದಲ್ಲ. ಏನಿವತ್ತು ಜಮೀರ್ ಅವರು ಇದೊಂದೇ ಸರಿ ಎಲ್ಲ ಮಾತನಾಡಿರ್ತಕ್ಕಂಥದ್ದು. ಜಮೀರ್ ಅವರು ಭಾಳ ಬಾರಿ ಇದೇ ರೀತಿ ನಡ್ಕೊಂಡಿದ್ದಾರೆ. ಎಲ್ಲದಕ್ಕೊಂದು ತಾಳ್ಮೆ ಇರ್ತದೆ. ಆದರೆ ಜಮೀರ್ ಅವರು ಏನಪ್ಪ ಅವರ ಗನಂದಾರ್ಯ ಸಾಧನೆ ಅಂತಂದರೆ, ರಾಜ್ಯ ಸರ್ಕಾರದ ಮಂತ್ರಿಯಾಗಿ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋದಲ್ಲ, ರಾಜ್ಯದ ಯುವಕರನ್ನ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ, ಅವ್ರದೇ ಸಮುದಾಯದ ಯುವಕರನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಕಮೆಂಟ್ ಆಗ್ತಾ ಇರೋದು, ಅವ್ರದೇ ಸಮುದಾಯದ ಯುವಕರು ಇವತ್ತು ಅವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ ಭಾಳ ಕೆಟ್ಟದಾಗಿ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಹಿಂದೆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ರು, ಇದೇ ರೀತಿ ಪದ ಬಳಕೆ ಬಳಸ್ತಕ್ಕಂಥದ್ದು ಜಮೀರ್ ಅವ್ರದ್ದು ಇದೇ ಮೊದಲನೇ ಬಾರಿಗೇನಲ್ಲ, ಪದೇ 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 ಇದೇ ರೀತಿ ಅವ್ರ ನಡವಳಿಕೆ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರೇನಾದರೂ ಕೂಡಲೇ ಕ್ಷಮೆ ಕೇಳೋದಲ್ಲ, ಇದಕ್ಕೆ ಒಂದು ಬಾರಿ ಆದರೆ ಕ್ಷಮೆ. ಇದು ಅದೇನೋ ಹೇಳ್ತಾರಲ್ಲ ಗಾದೆ, ಹಿರೇಕನ್ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತೇಳಿ. ಹಾಗಾಗಿ ಆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಒಂದು ವಿಚಾರ ಅಂತ ಬಂದರೆ ದೇವೇಗೌಡರ ಕುಟುಂಬನ, ಕುಮಾರಣ್ಣವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದೇ ನಮ್ಮ ಸಾಧನೆ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಭಾಷಣದಲ್ಲಿ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಎಷ್ಟು ಮಟ್ಟಿಗೆ? ಇನ್ನೊಂದು ಜನ್ಮ ಎತ್ತು ಬರಬೇಕು. ಆಯಿತು, ಜಮೀರ್ ಅವರು ಇವತ್ತು ಈ ಎಲುಬಿಲ್ ನಾಳಿಗೆ ಏನು ಬೇಕಾಗಿದ್ರು ಮಾತನಾಡ್ತಾರೆ ಬಿಡಿ, ಯಾರು ಬೇಕಾಗಿದ್ರು ಮಾತನಾಡ್ತಾರೆ. ಆದರೆ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಇಂಥ ಕೀಳು ಅಭಿರುಚಿಯ ಪದಗಳನ್ನ ಬಳಸಲಿಕ್ಕೆ ನಾಚಿಕೆ ಆಗಬೇಕು ಜಮೀರ್ಗೆ. ಯಾವಾಗಲೂ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ, ಒಬ್ಬ ಸಮುದಾಯದ ಮುಖಂಡನಾಗಿ ಇನ್ನೊಬ್ಬರಿಗೆ ರೋಲ್ ಮಾಡಲಾಗಬೇಕು. ಆದರೆ ಜಮೀರ್ ಬಳಸ್ತಕ್ಕಂಥ ಪದ ಬಳಕೆ, ಅವ್ರು ನಡ್ಕೊಂತ ಇರ್ತಕ್ಕಂಥ ರೀತಿ ನೀತಿ ನೋಡಿದ್ರೆ ಅವ್ರಿಗೆ ಯಾರಿಗೂ ಗೌರವ ಕೊಡಬೇಕು ಅನ್ಸಲ್ಲ. ಅದ್ರ ಬದಲಾಗಿ ಏನನ್ಸುತ್ತೆ ಹೇಳಿ. ಹಾಗಾಗಿ ನಮಗೆ ಆಕ್ರೋಶ ಬರುತ್ತೆ. ಆದರೆ ನಾವು ಆ ಪದ ಬಳಕೆ ಬಳಸಬಾರ್ದು ಅಂತ ನಾವು ತಡಿತಾ ಇದ್ದೀವಿ. ಇವತ್ತು ಜಮೀರ್ ಅವರು ದೇವೇಗೌಡರ ಗರಡಿಯಲ್ಲೇ ಬೆಳೆದವರು. ಜಮೀರ್ ಅವರ ಪರವಾಗಿ ಪ್ರಚಾರ ಮಾಡಿದ್ದೇ ದೇವೇಗೌಡರು. ಇವರು ಶಾಸಕರು, ಸಚಿವರಾಗ ಕಾರಣ ಅವರೇ ಅಲ್ಲ. ದುರ್ದೈವ ಏನಪ್ಪ ಅಂತಂದರೆ, ಈ ಪಕ್ಷದಲ್ಲಿ ಅವರೊಬ್ಬರೇ ಅಲ್ಲ, ಭಾಳ ಜನ ಬೆಳೆದಿದ್ದಾರೆ. ಭಾಳ ಜನ ಆ ಪಕ್ಷದಿಂದ ಪೂಜ್ಯ ದೇವೇಗೌಡರ ಸಾಹೇಬರಿಂದ, ಕುಮಾರಣ್ಣಿಂದ ಬೆಳೆದಂಥ ನಾಯಕರುಗಳು ಇವತ್ತು ಅವ್ರ ವಿರುದ್ಧವಾಗಿ ಹೆಚ್ಚು ಮಾತನಾಡ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅವರೇ ಮಾತಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ, ಬೇರೆಯವರಲ್ಲ. ಹಾಗಾಗಿ ಅವ್ರು ಏನಪ್ಪ ಅಂತಂದರೆ, ಏನಾದರೂ ಒಂದು ಅಧಿಕಾರ ಸಿಕ್ಕರೆ ಇವರೇ ಇರಬೇಕು, ಬೇರೆ ಯಾರಿಗೂ ಕೊಡೋಂಗಿಲ್ಲ. ಏನಾದರೂ ಯಾವುದಾದ್ರೂ ಪಕ್ಷದಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದು ಅವರು. ಈ ಪಕ್ಷದಲ್ಲಿ ಪರಮೋಚ್ಚ ನಾಯಕರು ಯಾರಾದರೂ ಇದ್ದರೆ, ನೀವು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅದು ಕುಟುಂಬದಿಂದನೇ ಉದ್ಭವ ಇರತಕ್ಕಂಥ ಪಕ್ಷಗಳು. ನೀವು ಯಾವುದೇ ರಾಜ್ಯದಲ್ಲಿರಲಿ, ಅದು ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಕರ್ನಾಟಕದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಉಳಿದಿದೆ ಅಂತಂದರೆ ಅದಕ್ಕೆ ಪೂಜ್ಯ ದೇವೇಗೌಡರು ಸಾಹೇಬರ ಕುಟುಂಬ ಕಾರಣ. ಹಾಗಾಗಿ ಚುನಾವಣೆ ಬಂದರೆ ಚುನಾವಣೆ ಎದುರಿಸೋದು ಅವರು, ಚುನಾವಣೆಗೆ ಶಕ್ತಿ ತುಂಬತಕ್ಕಂಥದ್ದು ಅವರು. ಆದರೆ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಅವ್ರೇನಾದರೂ ಒಂದು ತೀರ್ಮಾನ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡಬೇಕಲ್ಲ ಅಂಥೇಳಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಮಾನವೀಯತೆ ಅಲ್ಲ. ಇವತ್ತು ಇದೊಂದು ಕೊನೆಯ ಪ್ರಶ್ನೆ, ಇದು ಹೋರಾಟ ಎಲ್ಲಿಯವರೆಗೆ ಇರುತ್ತೆ ನಿಮ್ಮದು, ಮತ್ತು ಯಾವ ರೀತಿ ಮುಂದಿನ ಹೋರಾಟ ಮಾಡ್ತೀರಿ? ಒಂದು, ಈಗ ಅಭಿವೃದ್ಧಿ ವಿಚಾರವಾಗಿ ಮತಗಳನ್ನ ಕೇಳಬೇಕು. ಈ ರೀತಿಯ ಆರೋಪ ಪ್ರತ್ಯಾರೋಪ, ನಿಂದನಾತ್ಮಕ ಪದಗಳ ಬಳಕೆ ಎಷ್ಟು ಮಟ್ಟಿಗೆ ಸರಿ? ಸರ್, ಈಗಾಗಲೇ ಏನು ಜಮೀರ್ ಅಹಮದ್ ಅವ್ರು ಮಾತನಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಮಗೆ ನಿಜವಾಗ್ಲೂ ಸಹ ಕಾನೂನು ರೀತಿ ನಾವು ಹೇಳ್ತೀವಿ. ಈಗಾಗಲೇ ಮುಖ್ಯ ಚುನಾವಣಾ ಆಯುಕ್ತರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀರಿ ಪಕ್ಷದ ವತಿಯಿಂದ. ಅದೇ ರೀತಿ ಗವರ್ನರ್ ಅವ್ರಿಗೂ ಸಹ ಒಂದು ಕೊಡ್ತಾ ಇದ್ದೀವಿ.
DC ವರೆಗೂ ಕೊಡ್ತಾ ಇದ್ದೀವಿ. ಆದರೆ ಇದನ್ನು ನ್ಯಾಯದಲ್ಲೂ ಸಹ ಒಂದು ದಾವೆಯನ್ನು ಹೂಡ್ತಾ ಇದ್ದೀವಿ ನಾವು. ಯಾಕೆಂತಂದರೆ ಜಮೀರ್ ಅವರು ಬಳಸಿರ್ತಕ್ಕಂಥ ಪದಬಳಕೆ ಇದೆಯಲ್ಲ, ಅದು ಅತ್ಯಂತ ಖಂಡನೀಯ. ಮತ್ತು ಒಬ್ಬ ಮಂತ್ರಿಯಾಗಿ ಒಂದು ಜನಾಂಗವನ್ನು ಕೆರಳಿಸ್ತಕ್ಕಂಥ ಒಂದು ಮಾತುಗಳನ್ನು ಆಡಿದ್ದಾರೆ. ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಅವರು ಒಂದು ಸಮುದಾಯದ ನಾಯಕರಲ್ಲ, 6.5 ಕೋಟಿ ಕನ್ನಡಿಗರ ಕಣ್ಮಣಿಗಳವರು, ಎಲ್ಲ ಸಮುದಾಯದ ನಾಯಕರು. ಅವ್ರು ಯಾವತ್ತೂ ಸಹ ನಾನು ಒಂದು ಸಮುದಾಯದ ನಾಯಕ ಅಂತ ಹೇಳಲಿಲ್ಲ. ಯಾವುದಾದ್ರೂ ಇವತ್ತು ಸಣ್ಣ ಪುಟ್ಟ ಸಮುದಾಯಗಳಿಗೆ ಶಕ್ತಿ ತುಂಬಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ನಾಯಕರಿದ್ದರೆ ಅದು ಪೂಜ್ಯ ದೇವೇಗೌಡರು, ಕುಮಾರಣ್ಣವರು ಅಂತೇಳಿ ಮರಿಬಾರ್ದು. ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ, ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಇವತ್ತೇನು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ, ದೇಶದ ಮಂತ್ರಿಯಾಗಿ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ, ಅಂಥವ್ರ ಬಗ್ಗೆ ಇಂಥ ಕೀಳು ಅಭಿರುಚಿಯ ಪದಗಳನ್ನು ಬಳಸ್ತಿರಲ್ಲ, ಇವ್ರಿಗೆ ಯಾವ ರೀತಿ ಕರಿಬೇಕು? ಅಂಥವ್ರನ್ನ ರಾಜ್ಯ ಸರ್ಕಾರ ಇನ್ನೂ ಸಹ ಇಟ್ಕೊಂಡಿದ್ದೀರಲ್ಲ, ನಿಮಗೇನಂತ ಕರಿಬೇಕು? ಹಾಗಾಗಿ ನಾವು ರಾಜ್ಯ ಸರ್ಕಾರವನ್ನು ಕೂಡಲೇ ತಾವು ವಜಾಗೊಳಿಸ್ಬೇಕಂತೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ರಮೇಶ್ ಗೌಡ ಅವರ ಮಾತು. ಏನು ದೇವೇಗೌಡರ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದಲ್ಲ, ಆ ಪದಗಳು ಯಾವುದೇ ರೀತಿ ಅಂತೂ ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಈ ಒಂದು ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ, ಕಾನೂನುವಾಗಿ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.